ಹರಿಯುವಂತ ನೀರು ಹತ್ತಾರು ಗ್ರಾಮದ ರೈತರಿಗೆ ಆಸರೆಯಾಗಿತ್ತು. ಬೇಸಿಗೆಯಲ್ಲೂ ಕೂಡ ಅನ್ನದಾತರು ಬಂಗಾರದಂತ ಬೆಳೆಯನ್ನ ಬೆಳೀತಾ ಇದ್ರು. ಈ ಜಲಾಶಯದಲ್ಲಿ ನೀರಿದ್ರು ಏನು ಯೂಸ್ ಆಗ್ತಾ ಇಲ್ಲ. ಹಾಗಾದ್ರೆ ನೀರೆಲ್ಲ ಹೋಗ್ತಾ ಇದೆ, ಏನಾಗ್ತಾ ಇದೆ, ಬನ್ನಿ ವರದಿ ನೋಡೋಣ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಹೈರಾಣ. ರೈತರ ಜಮೀನಿಗೆ ಹರಿಯದ ಕಾಲುವೆ ನೀರು. ಹೂಳು ತುಂಬಿ ಗಿಡಗಂಟಿ ಬೆಳೆದ ಕಾಲುವೆ ನೀರು ಹರಿಯದೆ ಕಂಗೆಟ್ಟ ಅನ್ನದಾತರು. ಡ್ಯಾಂನಲ್ಲಿ ನೀರಿದ್ದು ರೈತರಿಗೆ ನೋ ಯೂಸ್. ಯಾದಗಿರಿಯ ಹತ್ತಿಕುಣಿ ಡ್ಯಾಂನಿಂದ ರೈತರ ಭೂಮಿಗೆ ನೀರು ಹರಿಸುತ್ತಿದ್ದ ಕಾಲುವೆ ಸಂಪೂರ್ಣ ಹಾಳಾಗಿವೆ. ಬಂದಳ್ಳಿ, ಎಡಳ್ಳಿ, ಚಾಮನಾಳ ಸೇರಿ ಹತ್ತಾರು ಗ್ರಾಮದ ರೈತರು ಕಾಲುವೆ ನೀರು ಆಶ್ರಯವಾಗಿಸಿಕೊಂಡಿದ್ದಾರೆ. ಕಾಲುವೆ ಸಂಪೂರ್ಣ ಹಾಳಾಗಿ ಹೋಗಿದ್ರಿಂದ ರೈತರ ಜಮೀನು ಸೇರದೆ ನೀರು ಸುಮ್ಮನೆ ಪೋಲಾಗ್ತಿದೆ. ಹತ್ತಿಕುಣಿ ಡ್ಯಾಂನಿಂದ ಕಾಲುವೆಗೆ ನೀರು ಹರಿಸಿದರೆ 10ಕ್ಕೂ ಹೆಚ್ಚು ಗ್ರಾಮದ ರೈತರ ಬೆಳೆ ಉಳಿಯುತ್ತವೆ. ಬಿಸಿಲಿನ ಝಳಕ್ಕೆ ಹಿಂಗಾರಿನಲ್ಲಿ ಬೆಳೆದ ಶೇಂಗಾ, ಸಜ್ಜೆ, ತರಕಾರಿ ಬೆಳೆಗಳು ಜಮೀನಿನಲ್ಲಿ ಒಣಗಿ ಹೋಗ್ತಿವೆ. ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಕಾಲುವೆ ನವೀಕರಣಕ್ಕೆ ಮುಂದಾಗಬೇಕು ಅನ್ನೋದು ರೈತರ ಒತ್ತಾಯ. ಕೆಳಭಾಗದ ಇರ್ತಕ್ಕಂಥ ಕಾಲುವೆ ಸಂಪೂರ್ಣ ಮಣ್ಣು ತುಂಬಿಕೆ ಹೂಳು ತುಂಬಿ ಗಿಡಗಂಟುಗಳು ಬೆಳೆದಕೇಸಿ ನೀರು ಕೆಳಮಟ್ಟದ ಇರ್ತಕ್ಕಂಥ ರೈತರಿಗೆ ನೀರು ತಲುಪ್ತಿಲ್ಲ. ನೀರು ಬರ್ತಾವ, ಈ ಥರ ನೀರು ತುಂಬ್ಯದಂತ ಹೇಳಿಕೇಸಿ ಏನೋ ಬಿತ್ತಬೇಕಂತ ನಾವು ಮಾಡಿದರೆ ಇಲ್ಲಿ ಕೆಳಭಾಗದಲ್ಲಿ ನೀರು ಬರೋದೇ ಯಾವತ್ತೆ ಅನ್ನೋದು ಸಮಯಕ್ಕೆ ಸರಿಯಾಗಿ ನೀರು ಉಣಿಸ್ಲಿಲ್ಲ ಅಂದರೆ ಬೆಳೆ ಇಳುವರಿ ಬರಲ್ಲ. ನೀರು ಸಮಯಕ್ಕೆ ಸರಿಯಾಗಿ ಬೆಳೆಗೆ ನೀರು ಉಣಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗ್ತದ. ಇಲ್ಲದಿದ್ದರೆ ಎಲ್ಲ ಸಾಲ ಸೂಲ ಮಾಡಿ ಬೆಂಗಳೂರು ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ. ಹತ್ತಿಕುಣಿ ಜಲಾಶಯದ ಪಕ್ಕದ ಜಮೀನಿನ ರೈತರ ಸ್ಥಿತಿ ಅಧೋಗತಿ ತಲುಪಿದೆ. ನೀರು ಇದ್ದರೂ ಜಮೀನಿಗೆ ನೀರುಣಿಸಲಾಗದಂತ ಇಕ್ಕಟ್ಟಿನ ಸ್ಥಿತಿ ರೈತರದ್ದು. ಹೀಗಲಾದ್ರೂ ಕಾಲುವೆ ದುರಸ್ತಿಗೆ ಮುಂದಾಗ್ತಾರ, ಕಾದು ನೋಡಬೇಕು. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಹರಿಯುವಂತ ನೀರು ಹತ್ತಾರು ಗ್ರಾಮದ ರೈತರಿಗೆ ಆಸರೆಯಾಗಿತ್ತು. ಬೇಸಿಗೆಯಲ್ಲೂ ಕೂಡ ಅನ್ನದಾತರು ಬಂಗಾರದಂತ ಬೆಳೆಯನ್ನ ಬೆಳೀತಾ ಇದ್ರು. ಈ ಜಲಾಶಯದಲ್ಲಿ ನೀರಿದ್ರು ಏನು ಯೂಸ್ ಆಗ್ತಾ ಇಲ್ಲ. ಹಾಗಾದ್ರೆ ನೀರೆಲ್ಲ ಹೋಗ್ತಾ ಇದೆ, ಏನಾಗ್ತಾ ಇದೆ, ಬನ್ನಿ ವರದಿ ನೋಡೋಣ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಹೈರಾಣ. ರೈತರ ಜಮೀನಿಗೆ ಹರಿಯದ ಕಾಲುವೆ ನೀರು. ಹೂಳು ತುಂಬಿ ಗಿಡಗಂಟಿ ಬೆಳೆದ ಕಾಲುವೆ ನೀರು ಹರಿಯದೆ ಕಂಗೆಟ್ಟ ಅನ್ನದಾತರು. ಡ್ಯಾಂನಲ್ಲಿ ನೀರಿದ್ದು ರೈತರಿಗೆ ನೋ ಯೂಸ್. ಯಾದಗಿರಿಯ ಹತ್ತಿಕುಣಿ ಡ್ಯಾಂನಿಂದ ರೈತರ ಭೂಮಿಗೆ ನೀರು ಹರಿಸುತ್ತಿದ್ದ ಕಾಲುವೆ ಸಂಪೂರ್ಣ ಹಾಳಾಗಿವೆ. ಬಂದಳ್ಳಿ, ಎಡಳ್ಳಿ, ಚಾಮನಾಳ ಸೇರಿ ಹತ್ತಾರು ಗ್ರಾಮದ ರೈತರು ಕಾಲುವೆ ನೀರು ಆಶ್ರಯವಾಗಿಸಿಕೊಂಡಿದ್ದಾರೆ. ಕಾಲುವೆ ಸಂಪೂರ್ಣ ಹಾಳಾಗಿ ಹೋಗಿದ್ರಿಂದ ರೈತರ ಜಮೀನು ಸೇರದೆ ನೀರು ಸುಮ್ಮನೆ ಪೋಲಾಗ್ತಿದೆ. ಹತ್ತಿಕುಣಿ ಡ್ಯಾಂನಿಂದ ಕಾಲುವೆಗೆ ನೀರು ಹರಿಸಿದರೆ 10ಕ್ಕೂ ಹೆಚ್ಚು ಗ್ರಾಮದ ರೈತರ ಬೆಳೆ ಉಳಿಯುತ್ತವೆ. ಬಿಸಿಲಿನ ಝಳಕ್ಕೆ ಹಿಂಗಾರಿನಲ್ಲಿ ಬೆಳೆದ ಶೇಂಗಾ, ಸಜ್ಜೆ, ತರಕಾರಿ ಬೆಳೆಗಳು ಜಮೀನಿನಲ್ಲಿ ಒಣಗಿ ಹೋಗ್ತಿವೆ. ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಕಾಲುವೆ ನವೀಕರಣಕ್ಕೆ ಮುಂದಾಗಬೇಕು ಅನ್ನೋದು ರೈತರ ಒತ್ತಾಯ. ಕೆಳಭಾಗದ ಇರ್ತಕ್ಕಂಥ ಕಾಲುವೆ ಸಂಪೂರ್ಣ ಮಣ್ಣು ತುಂಬಿಕೆ ಹೂಳು ತುಂಬಿ ಗಿಡಗಂಟುಗಳು ಬೆಳೆದಕೇಸಿ ನೀರು ಕೆಳಮಟ್ಟದ ಇರ್ತಕ್ಕಂಥ ರೈತರಿಗೆ ನೀರು ತಲುಪ್ತಿಲ್ಲ. ನೀರು ಬರ್ತಾವ, ಈ ಥರ ನೀರು ತುಂಬ್ಯದಂತ ಹೇಳಿಕೇಸಿ ಏನೋ ಬಿತ್ತಬೇಕಂತ ನಾವು ಮಾಡಿದರೆ ಇಲ್ಲಿ ಕೆಳಭಾಗದಲ್ಲಿ ನೀರು ಬರೋದೇ ಯಾವತ್ತೆ ಅನ್ನೋದು ಸಮಯಕ್ಕೆ ಸರಿಯಾಗಿ ನೀರು ಉಣಿಸ್ಲಿಲ್ಲ ಅಂದರೆ ಬೆಳೆ ಇಳುವರಿ ಬರಲ್ಲ. ನೀರು ಸಮಯಕ್ಕೆ ಸರಿಯಾಗಿ ಬೆಳೆಗೆ ನೀರು ಉಣಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗ್ತದ. ಇಲ್ಲದಿದ್ದರೆ ಎಲ್ಲ ಸಾಲ ಸೂಲ ಮಾಡಿ ಬೆಂಗಳೂರು ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ. ಹತ್ತಿಕುಣಿ ಜಲಾಶಯದ ಪಕ್ಕದ ಜಮೀನಿನ ರೈತರ ಸ್ಥಿತಿ ಅಧೋಗತಿ ತಲುಪಿದೆ. ನೀರು ಇದ್ದರೂ ಜಮೀನಿಗೆ ನೀರುಣಿಸಲಾಗದಂತ ಇಕ್ಕಟ್ಟಿನ ಸ್ಥಿತಿ ರೈತರದ್ದು. ಹೀಗಲಾದ್ರೂ ಕಾಲುವೆ ದುರಸ್ತಿಗೆ ಮುಂದಾಗ್ತಾರ, ಕಾದು ನೋಡಬೇಕು. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಹರಿಯುವಂತ ನೀರು ಹತ್ತಾರು ಗ್ರಾಮದ ರೈತರಿಗೆ ಆಸರೆಯಾಗಿತ್ತು. ಬೇಸಿಗೆಯಲ್ಲೂ ಕೂಡ ಅನ್ನದಾತರು ಬಂಗಾರದಂತ ಬೆಳೆಯನ್ನ ಬೆಳೀತಾ ಇದ್ರು. ಈ ಜಲಾಶಯದಲ್ಲಿ ನೀರಿದ್ರು ಏನು ಯೂಸ್ ಆಗ್ತಾ ಇಲ್ಲ. ಹಾಗಾದ್ರೆ ನೀರೆಲ್ಲ ಹೋಗ್ತಾ ಇದೆ, ಏನಾಗ್ತಾ ಇದೆ, ಬನ್ನಿ ವರದಿ ನೋಡೋಣ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಹೈರಾಣ.
ರೈತರ ಜಮೀನಿಗೆ ಹರಿಯದ ಕಾಲುವೆ ನೀರು. ಹೂಳು ತುಂಬಿ ಗಿಡಗಂಟಿ ಬೆಳೆದ ಕಾಲುವೆ ನೀರು ಹರಿಯದೆ ಕಂಗೆಟ್ಟ ಅನ್ನದಾತರು. ಡ್ಯಾಂನಲ್ಲಿ ನೀರಿದ್ದು ರೈತರಿಗೆ ನೋ ಯೂಸ್. ಯಾದಗಿರಿಯ ಹತ್ತಿಕುಣಿ ಡ್ಯಾಂನಿಂದ ರೈತರ ಭೂಮಿಗೆ ನೀರು ಹರಿಸುತ್ತಿದ್ದ ಕಾಲುವೆ ಸಂಪೂರ್ಣ ಹಾಳಾಗಿವೆ. ಬಂದಳ್ಳಿ, ಎಡಳ್ಳಿ, ಚಾಮನಾಳ ಸೇರಿ 10 ಗ್ರಾಮದ ರೈತರು ಕಾಲುವೆ ನೀರು ಆಶ್ರಯವಾಗಿಸಿಕೊಂಡಿದ್ದಾರೆ. ಕಾಲುವೆ ಸಂಪೂರ್ಣ ಹಾಳಾಗಿ ಹೋಗಿದ್ರಿಂದ ರೈತರ ಜಮೀನು ಸೇರದೆ ನೀರು ಸುಖ ಸುಮ್ಮನೆ ಪೋಲಾಗ್ತಿದೆ. ಹತ್ತಿಕುಣಿ ಡ್ಯಾಂನಿಂದ ಕಾಲುವೆಗೆ ನೀರು ಹರಿಸಿದರೆ 10ಕ್ಕೂ ಹೆಚ್ಚು ಗ್ರಾಮದ ರೈತರ ಬೆಳೆ ಉಳಿಯುತ್ತವೆ. ಬಿಸಿಲಿನ ಝಳಕ್ಕೆ ಹಿಂಗಾರಿನಲ್ಲಿ ಬೆಳೆದ ಶೇಂಗಾ, ಸಜ್ಜೆ, ತರಕಾರಿ ಬೆಳೆಗಳು ಜಮೀನಿನಲ್ಲಿ ಒಣಗಿ ಹೋಗ್ತಿವೆ. ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಕಾಲುವೆ ನವೀಕರಣಕ್ಕೆ ಮುಂದಾಗಬೇಕು ಅನ್ನೋದು ರೈತರ ಒತ್ತಾಯ. ಕೆಳಭಾಗದಲ್ಲಿರ್ತಕ್ಕಂಥ ಕಾಲುವೆ ಸಂಪೂರ್ಣ ಮಣ್ಣು ತುಂಬಿಕೆ ಹೂಳು ತುಂಬಿ ಗಿಡಗಂಟುಗಳು ಬೆಳೆದ ಕೇಸಿ ನೀರು ಕೆಳಮಟ್ಟದ ಇರ್ತಕ್ಕಂಥ ರೈತರಿಗೆ ನೀರು ತಲುಪ್ತಿಲ್ಲ. ನೀರು ಬರ್ತಾವ, ಈ ಸರಿ ನೀರು ತುಂಬ್ಯದಂತ ಹೇಳಿ ಕೇಸಿ ಏನೋ ಬಿತ್ತಬೇಕಂತ ನಾವು ಮಾಡಿದರೆ ಇಲ್ಲಿ ಕೆಳಭಾಗದಲ್ಲಿ ನೀರು ಬರೋದೇ ಯಾವತ್ತೆ ಅನ್ನೋದು ಸಮಯಕ್ಕೆ ಸರಿಯಾಗಿ ನೀರು ಉಣಿಸ್ಲಿಲ್ಲ ಅಂದರೆ ಬೆಳೆ ಇಳುವರಿ ಬರಲ್ಲ. ನೀರು ಸಮಯಕ್ಕೆ ಸರಿಯಾಗಿ ಬೆಳೆಗೆ ನೀರು ಉಣಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗ್ತದ. ಇಲ್ಲದಿದ್ದರೆ ಎಲ್ಲ ಸಾಲ ಸೂಲ ಮಾಡಿ ಬೆಂಗಳೂರು ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ. ಹತ್ತಿಕುಣಿ ಜಲಾಶಯದ ಪಕ್ಕದ ಜಮೀನಿನ ರೈತರ ಸ್ಥಿತಿ ಅಧೋಗತಿ ತಲುಪಿದೆ. ನೀರು ಇದ್ದರೂ ಜಮೀನಿಗೆ ನೀರುಣಿಸಲಾಗದಂತ ಇಕ್ಕಟ್ಟಿನ ಸ್ಥಿತಿ ರೈತರದ್ದು. ಹೀಗಲಾದ್ರೂ ಕಾಲುವೆ ದುರಸ್ತಿಗೆ ಮುಂದಾಗ್ತಾರ ಕಾದು ನೋಡಬೇಕು. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಹರಿಯುವಂತ ನೀರು 10 ಗ್ರಾಮದ ರೈತರಿಗೆ ಆಸರೆ ಆಗಿತ್ತು. ಬೇಸಿಗೆಯಲ್ಲೂ ಕೂಡ ಅನ್ನದಾತರು ಬಂಗಾರದಂತ ಬೆಳೆಯನ್ನ ಬೆಳೀತಾ ಇದ್ರು. ಈ ಜಲಾಶಯದಲ್ಲಿ ನೀರಿದ್ರು ಏನು ಯೂಸ್ ಆಗ್ತಾ ಇಲ್ಲ. ಹಾಗಾದ್ರೆ ನೀರೆಲ್ಲ ಹೋಗ್ತಾ ಇದೆ, ಏನಾಗ್ತಾ ಇದೆ, ಬನ್ನಿ ವರದಿ ನೋಡೋಣ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಹೈರಾಣ. ರೈತರ ಜಮೀನಿಗೆ ಹರಿಯದ ಕಾಲುವೆ ನೀರು. ಹೂಳು ತುಂಬಿ ಗಿಡಗಂಟಿ ಬೆಳೆದ ಕಾಲುವೆ ನೀರು ಹರಿಯದೆ ಕಂಗೆಟ್ಟ ಅನ್ನದಾತರು. ಡ್ಯಾಂನಲ್ಲಿ ನೀರಿದ್ದು ರೈತರಿಗೆ ನೋ ಯೂಸ್. ಯಾದಗಿರಿಯ ಹತ್ತಿಕುಣಿ ಡ್ಯಾಂನಿಂದ ರೈತರ ಭೂಮಿಗೆ ನೀರು ಹರಿಸುತ್ತಿದ್ದ ಕಾಲುವೆ ಸಂಪೂರ್ಣ ಹಾಳಾಗಿವೆ. ಬಂದಳ್ಳಿ, ಎಡಳ್ಳಿ, ಚಾಮನಾಳ ಸೇರಿ 10 ಗ್ರಾಮದ ರೈತರು ಕಾಲುವೆ ನೀರು ಆಶ್ರಯವಾಗಿಸಿಕೊಂಡಿದ್ದಾರೆ. ಕಾಲುವೆ ಸಂಪೂರ್ಣ ಹಾಳಾಗಿ ಹೋಗಿದ್ರಿಂದ ರೈತರ ಜಮೀನು ಸೇರದೆ ನೀರು ಸುಖ ಸುಮ್ಮನೆ ಪೋಲಾಗ್ತಿದೆ. ಹತ್ತಿಕುಣಿ ಡ್ಯಾಂನಿಂದ ಕಾಲುವೆಗೆ ನೀರು ಹರಿಸಿದರೆ 10ಕ್ಕೂ ಹೆಚ್ಚು ಗ್ರಾಮದ ರೈತರ ಬೆಳೆ ಉಳಿಯುತ್ತವೆ. ಬಿಸಿಲಿನ ಝಳಕ್ಕೆ ಹಿಂಗಾರಿನಲ್ಲಿ ಬೆಳೆದ ಶೇಂಗಾ, ಸಜ್ಜೆ, ತರಕಾರಿ ಬೆಳೆಗಳು ಜಮೀನಿನಲ್ಲಿ ಒಣಗಿ ಹೋಗ್ತಿವೆ. ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಕಾಲುವೆ ನವೀಕರಣಕ್ಕೆ ಮುಂದಾಗಬೇಕು ಅನ್ನೋದು ರೈತರ ಒತ್ತಾಯ. ಕೆಳಭಾಗದಲ್ಲಿರ್ತಕ್ಕಂಥ ಕಾಲುವೆ ಸಂಪೂರ್ಣ ಮಣ್ಣು ತುಂಬಿಕೆ ಹೂಳು ತುಂಬಿ ಗಿಡಗಂಟುಗಳು ಬೆಳೆದ ಕೇಸಿ ನೀರು ಕೆಳಮಟ್ಟದ ಇರ್ತಕ್ಕಂಥ ರೈತರಿಗೆ ನೀರು ತಲುಪ್ತಿಲ್ಲ. ನೀರು ಬರ್ತಾವ, ಈ ಸರಿ ನೀರು ತುಂಬ್ಯದಂತ ಹೇಳಿ ಕೇಸಿ ಏನೋ ಬಿತ್ತಬೇಕಂತ ನಾವು ಮಾಡಿದರೆ ಇಲ್ಲಿ ಕೆಳಭಾಗದಲ್ಲಿ ನೀರು ಬರೋದೇ ಯಾವತ್ತೆ ಅನ್ನೋದು ಸಮಯಕ್ಕೆ ಸರಿಯಾಗಿ ನೀರು ಉಣಿಸ್ಲಿಲ್ಲ ಅಂದರೆ ಬೆಳೆ ಇಳುವರಿ ಬರಲ್ಲ. ನೀರು ಸಮಯಕ್ಕೆ ಸರಿಯಾಗಿ ಬೆಳೆಗೆ ನೀರು ಉಣಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗ್ತದ. ಇಲ್ಲದಿದ್ದರೆ ಎಲ್ಲ ಸಾಲ ಸೂಲ ಮಾಡಿ ಬೆಂಗಳೂರು ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ. ಹತ್ತಿಕುಣಿ ಜಲಾಶಯದ ಪಕ್ಕದ ಜಮೀನಿನ ರೈತರ ಸ್ಥಿತಿ ಅಧೋಗತಿ ತಲುಪಿದೆ. ನೀರು ಇದ್ದರೂ ಜಮೀನಿಗೆ ನೀರುಣಿಸಲಾಗದಂತ ಇಕ್ಕಟ್ಟಿನ ಸ್ಥಿತಿ ರೈತರದ್ದು. ಹೀಗಲಾದ್ರೂ ಕಾಲುವೆ ದುರಸ್ತಿಗೆ ಮುಂದಾಗ್ತಾರ ಕಾದು ನೋಡಬೇಕು. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.